ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಧಾರವಾಡ ಹೈಕೋರ್ಟ್ ಪೀಠದಿಂದ ಮುಂದೂಡಿಕೆ ಆಗಿ ಆದೇಶವನ್ನು ನೀಡಲಾಗಿದೆ. ಜನವರಿ 17 ನಾಳೆ ಬಿಟ್ಟು ನಾಡಿದ್ದು ಪೋಕ್ಸೋ ಪ್ರಕರಣ ಅದನ್ನ ರದ್ದು ಕೋರಿ ಸಲ್ಲಿಕೆ ಆಗಿದ್ದಂತಹ ಅರ್ಜಿಯ ವಿಚಾರಣೆ ಇವತ್ತು ಆಗಬೇಕಾಗಿತ್ತು. ಬಟ್ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ನೀಡಬೇಕು ಅನ್ನುವಂತಹ ವಿಚಾರ, ಅದು ಜನವರಿ 27. ಇದು ಜನವರಿ 17 ಬಿಎಸ್ ಯಡಿಯೂರಪ್ಪನವರ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ವಿಚಾರಣೆ ನಾಡಿದ್ದು. ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಧಾರವಾಡ ಹೈಕೋರ್ಟ್ ಪೀಠದಿಂದ ಮುಂದೂಡಿಕೆ ಆಗಿ ಆದೇಶವನ್ನು ನೀಡಲಾಗಿದೆ. ಜನವರಿ 17 ನಾಳೆ ಬಿಟ್ಟು ನಾಡಿದ್ದು ಪೋಕ್ಸೋ ಪ್ರಕರಣ ಅದನ್ನ ರದ್ದು ಕೋರಿ ಸಲ್ಲಿಕೆ ಆಗಿದ್ದಂತಹ ಅರ್ಜಿಯ ವಿಚಾರಣೆ ಇವತ್ತು ಆಗಬೇಕಾಗಿತ್ತು. ಬಟ್ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ನೀಡಬೇಕು ಅನ್ನುವಂತಹ ವಿಚಾರ, ಅದು ಜನವರಿ 27. ಇದು ಜನವರಿ 17 ಬಿಎಸ್ ಯಡಿಯೂರಪ್ಪನವರ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ವಿಚಾರಣೆ ನಾಡಿದ್ದು. ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಧಾರವಾಡ ಹೈಕೋರ್ಟ್ ಪೀಠದಿಂದ ಮುಂದೂಡಿಕೆ ಆಗಿ ಆದೇಶವನ್ನು ನೀಡಲಾಗಿದೆ. ಜನವರಿ 17 ನಾಳೆ ಬಿಟ್ಟು ನಾಡಿದ್ದು ಪೋಕ್ಸೋ ಪ್ರಕರಣ ಅದನ್ನ ರದ್ದು ಕೋರಿ ಸಲ್ಲಿಕೆ ಆಗಿದ್ದಂತಹ ಅರ್ಜಿಯ ವಿಚಾರಣೆ ಇವತ್ತು ಆಗಬೇಕಾಗಿತ್ತು. ಬಟ್ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ನೀಡಬೇಕು ಅನ್ನುವಂತಹ ವಿಚಾರ, ಅದು ಜನವರಿ 27. ಇದು ಜನವರಿ 17 ಬಿಎಸ್ ಯಡಿಯೂರಪ್ಪನವರ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ವಿಚಾರಣೆ ನಾಡಿದ್ದು. ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಧಾರವಾಡ ಹೈಕೋರ್ಟ್ ಪೀಠದಿಂದ ಮುಂದೂಡಿಕೆ ಆಗಿ ಆದೇಶವನ್ನು ನೀಡಲಾಗಿದೆ. ಜನವರಿ 17 ನಾಳೆ ಬಿಟ್ಟು ನಾಡಿದ್ದು ಪೋಕ್ಸೋ ಪ್ರಕರಣ ಅದನ್ನ ರದ್ದು ಕೋರಿ ಸಲ್ಲಿಕೆ ಆಗಿದ್ದಂತಹ ಅರ್ಜಿಯ ವಿಚಾರಣೆ ಇವತ್ತು ಆಗಬೇಕಾಗಿತ್ತು. ಬಟ್ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ನೀಡಬೇಕು ಅನ್ನುವಂತಹ ವಿಚಾರ, ಅದು ಜನವರಿ 27. ಇದು ಜನವರಿ 17 ಬಿಎಸ್ ಯಡಿಯೂರಪ್ಪನವರ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ವಿಚಾರಣೆ ನಾಡಿದ್ದು. ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಧಾರವಾಡ ಹೈಕೋರ್ಟ್ ಪೀಠದಿಂದ ಮುಂದೂಡಿಕೆ ಆಗಿ ಆದೇಶವನ್ನು ನೀಡಲಾಗಿದೆ. ಜನವರಿ 17 ನಾಳೆ ಬಿಟ್ಟು ನಾಡಿದ್ದು ಪೋಕ್ಸೋ ಪ್ರಕರಣ ಅದನ್ನ ರದ್ದು ಕೋರಿ ಸಲ್ಲಿಕೆ ಆಗಿದ್ದಂತಹ ಅರ್ಜಿಯ ವಿಚಾರಣೆ ಇವತ್ತು ಆಗಬೇಕಾಗಿತ್ತು. ಬಟ್ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ನೀಡಬೇಕು ಅನ್ನುವಂತಹ ವಿಚಾರ, ಅದು ಜನವರಿ 27. ಇದು ಜನವರಿ 17 ಬಿಎಸ್ ಯಡಿಯೂರಪ್ಪನವರ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ವಿಚಾರಣೆ ನಾಡಿದ್ದು. ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಧಾರವಾಡ ಹೈಕೋರ್ಟ್ ಪೀಠದಿಂದ ಮುಂದೂಡಿಕೆ ಆಗಿ ಆದೇಶವನ್ನು ನೀಡಲಾಗಿದೆ. ಜನವರಿ 17 ನಾಳೆ ಬಿಟ್ಟು ನಾಡಿದ್ದು ಪೋಕ್ಸೋ ಪ್ರಕರಣ ಅದನ್ನ ರದ್ದು ಕೋರಿ ಸಲ್ಲಿಕೆ ಆಗಿದ್ದಂತಹ ಅರ್ಜಿಯ ವಿಚಾರಣೆ ಇವತ್ತು ಆಗಬೇಕಾಗಿತ್ತು. ಬಟ್ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ನೀಡಬೇಕು ಅನ್ನುವಂತಹ ವಿಚಾರ, ಅದು ಜನವರಿ 27. ಇದು ಜನವರಿ 17 ಬಿಎಸ್ ಯಡಿಯೂರಪ್ಪನವರ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ವಿಚಾರಣೆ ನಾಡಿದ್ದು.
ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಧಾರವಾಡ ಹೈಕೋರ್ಟ್ ಪೀಠದಿಂದ ಮುಂದೂಡಿಕೆ ಆಗಿ ಆದೇಶವನ್ನು ನೀಡಲಾಗಿದೆ. ಜನವರಿ 17 ನಾಳೆ ಬಿಟ್ಟು ನಾಡಿದ್ದು ಪೋಕ್ಸೋ ಪ್ರಕರಣ ಅದನ್ನ ರದ್ದು ಕೋರಿ ಸಲ್ಲಿಕೆ ಆಗಿದ್ದಂಥ ಅರ್ಜಿಯ ವಿಚಾರಣೆ ಇವತ್ತು ಆಗಬೇಕಾಗಿತ್ತು. ಬಟ್ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ನೀಡಬೇಕು ಅನ್ನುವಂತಹ ವಿಚಾರ, ಅದು ಜನವರಿ 27. ಇದು ಜನವರಿ 17 ಬಿಎಸ್ ಯಡಿಯೂರಪ್ಪನವರ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ವಿಚಾರಣೆ ನಾಡಿದ್ದು. ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಧಾರವಾಡ ಹೈಕೋರ್ಟ್ ಪೀಠದಿಂದ ಮುಂದೂಡಿಕೆ ಆಗಿ ಆದೇಶವನ್ನು ನೀಡಲಾಗಿದೆ. ಜನವರಿ 17 ನಾಳೆ ಬಿಟ್ಟು ನಾಡಿದ್ದು ಪೋಕ್ಸೋ ಪ್ರಕರಣ ಅದನ್ನ ರದ್ದು ಕೋರಿ ಸಲ್ಲಿಕೆ ಆಗಿದ್ದಂಥ ಅರ್ಜಿಯ ವಿಚಾರಣೆ ಇವತ್ತು ಆಗಬೇಕಾಗಿತ್ತು. ಬಟ್ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ನೀಡಬೇಕು ಅನ್ನುವಂತಹ ವಿಚಾರ, ಅದು ಜನವರಿ 27. ಇದು ಜನವರಿ 17 ಬಿಎಸ್ ಯಡಿಯೂರಪ್ಪನವರ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ವಿಚಾರಣೆ ನಾಡಿದ್ದು. ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಧಾರವಾಡ ಹೈಕೋರ್ಟ್ ಪೀಠದಿಂದ ಮುಂದೂಡಿಕೆ ಆಗಿ ಆದೇಶವನ್ನು ನೀಡಲಾಗಿದೆ. ಜನವರಿ 17 ನಾಳೆ ಬಿಟ್ಟು ನಾಡಿದ್ದು ಪೋಕ್ಸೋ ಪ್ರಕರಣ ಅದನ್ನ ರದ್ದು ಕೋರಿ ಸಲ್ಲಿಕೆ ಆಗಿದ್ದಂಥ ಅರ್ಜಿಯ ವಿಚಾರಣೆ ಇವತ್ತು ಆಗಬೇಕಾಗಿತ್ತು. ಬಟ್ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ನೀಡಬೇಕು ಅನ್ನುವಂತಹ ವಿಚಾರ, ಅದು ಜನವರಿ 27. ಇದು ಜನವರಿ 17 ಬಿಎಸ್ ಯಡಿಯೂರಪ್ಪನವರ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ವಿಚಾರಣೆ ನಾಡಿದ್ದು. ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಧಾರವಾಡ ಹೈಕೋರ್ಟ್ ಪೀಠದಿಂದ ಮುಂದೂಡಿಕೆ ಆಗಿ ಆದೇಶವನ್ನು ನೀಡಲಾಗಿದೆ. ಜನವರಿ 17 ನಾಳೆ ಬಿಟ್ಟು ನಾಡಿದ್ದು ಪೋಕ್ಸೋ ಪ್ರಕರಣ ಅದನ್ನ ರದ್ದು ಕೋರಿ ಸಲ್ಲಿಕೆ ಆಗಿದ್ದಂಥ ಅರ್ಜಿಯ ವಿಚಾರಣೆ ಇವತ್ತು ಆಗಬೇಕಾಗಿತ್ತು. ಬಟ್ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ನೀಡಬೇಕು ಅನ್ನುವಂತಹ ವಿಚಾರ, ಅದು ಜನವರಿ 27. ಇದು ಜನವರಿ 17 ಬಿಎಸ್ ಯಡಿಯೂರಪ್ಪನವರ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ವಿಚಾರಣೆ ನಾಡಿದ್ದು. ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಧಾರವಾಡ ಹೈಕೋರ್ಟ್ ಪೀಠದಿಂದ ಮುಂದೂಡಿಕೆ ಆಗಿ ಆದೇಶವನ್ನು ನೀಡಲಾಗಿದೆ. ಜನವರಿ 17 ನಾಳೆ ಬಿಟ್ಟು ನಾಡಿದ್ದು ಪೋಕ್ಸೋ ಪ್ರಕರಣ ಅದನ್ನ ರದ್ದು ಕೋರಿ ಸಲ್ಲಿಕೆ ಆಗಿದ್ದಂಥ ಅರ್ಜಿಯ ವಿಚಾರಣೆ ಇವತ್ತು ಆಗಬೇಕಾಗಿತ್ತು. ಬಟ್ ಜನವರಿ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ನೀಡಬೇಕು ಅನ್ನುವಂತಹ ವಿಚಾರ, ಅದು ಜನವರಿ 27. ಇದು ಜನವರಿ 17 ಬಿಎಸ್ ಯಡಿಯೂರಪ್ಪನವರ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ವಿಚಾರಣೆ ನಾಡಿದ್ದು.